16ನೇ ತಾರೀಕು ಅವ್ರಿಗೆ ಆ ಕಷ್ಟ ಅಂತ ನಾವು ಕನೆಕ್ಟ್ ಆದಾಗ ಎಲ್ಲೋ ಒಂದು ಕಡೆ ಅವ್ರ ಕಡೆಯಿಂದ ಹೊಗಳಿಕೆ ಅದು ಇದು ಇರುತ್ತೆ. ಆದರೆ ಅದ್ರ ಹಿಂದೆ ನಮಗೆ ತುಂಬ ತಲೆನೋವು ಬರೋಂಥ ಕಾಂಟ್ರವರ್ಸಿಗಳು, ನಾರ್ಮಲ್ ಜನ ಆದಾಗ ಎಲ್ಲ ಒಂದು ಕಡೆ ಅವ್ರ ಕಡೆಯಿಂದ ಆಪೋಸಿಟ್ ವರ್ಡ್ಸ್ ಎಲ್ಲನೂ ತುಂಬ ಬ್ಯಾಡ್ ಕಮೆಂಟ್ಸು ಈ ಥರ ಆಗಿರುತ್ತೆ. ಅಂದರೆ ಯಾವುದಕ್ಕೂ ಅವರು ಹೊಂದಲ್ಲ, ಸಹಾಯ ಮಾಡಿಸ್ಕೊಂಡು ತಿರ್ಗಾ ರಿಪೀಟು ನಾವು ಅಂದ್ಕೊಳ್ದೆ ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದೇ ನಮಗೆ ವಾಪಸ್ ಬರ್ತಾ ಇರುತ್ತೆ 16ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಹಾಗಾಗಿ 16ನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತಾರೆ ಅವರು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರೇ ಆಗಿರ್ಬೋದು, ಇವರಿಂದ ಸ್ವಲ್ಪ ಹೊರಗಡೆ ಇರಬೇಕಾಗುತ್ತೆ. ಈ 16ನೇ ತಾರೀಕು ಅವ್ರಿಗೆ ಕುಟುಂಬದವರು ಕೂಡ ಆಗೋದಿಲ್ಲ. ಕುಟುಂಬದಿಂದ ತಾಯಿ ತಂದೆ ಅಥವಾ ಯಾವುದೋ ಒಂದು ಕುಟುಂಬದ ಸದಸ್ಯರು ತುಂಬ ಬೇಕಾಗಿರೋರು ಬೇಗ ಅವರು ಶತ್ರುಗಳಾಗ್ಬಿಡ್ತಾರೆ. ಹಾಗಾಗಿ 16ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬ ತಲೆನೋವು, ತುಂಬ ಏನಾದರೂ ಒಂದು, ನಾನು ಇವಾಗ ಹೇಳಿದೆ ಚಿಕ್ಕ ವಯಸ್ಸಿಂದ ಕಾಂಪಿಟೇಷನ್ ಬದುಕಲ್ಲೇ ಬದುಕಬೇಕಾಗುತ್ತೆ 16ನೇ ತಾರೀಕವರು. ಆದರೂ ಛಲ ಬಿಡಲ್ಲ. ಕುಮಾರಸ್ವಾಮಿ ಅವ್ರದ್ದು ಕೂಡ 16ನೇ ತಾರೀಕು, ಅವರು ಅಷ್ಟೇ, ಅವ್ರಿಗೆ ಬೇರೆ ಯಾರು ಶತ್ರುಗಳಿರಲ್ಲ, ಕುಟುಂಬದವರೇ ಶತ್ರುಗಳಾಗ್ತಾ ಇರ್ತಾರೆ, ನೀವು ನೋಡಿರ್ತೀರ. ಸೊ ಈ ಕುಟುಂಬದವರೇ ಶತ್ರುಗಳಾದಾಗ ಏನಾಗುತ್ತೆ, ಒಂದೊಂದ್ಸತಿ ಸೋಲ್ಬೇಕಾಗತ್ತೆ. ನಮ್ಮವರೇ ತಾನೇ ಅಂತ ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವ್ರ ಮುಂದೆ ನಾವು ಸೋಲ್ಬೇಕು, ನಮ್ಮವರೇ ತಾನೇ ಬಿಟ್ಕೊಡೋಣ ಅಂದರೆ ಸ್ಯಾಕ್ರಿಫೈಸ್ ಮಾಡುವಂಥ ಗುಣ ಕೂಡ 16ನೇ ತಾರೀಕು ಅವ್ರಿಗೆ ಆಗಿರುತ್ತೆ. ಯಾಕಂದರೆ ಇಲ್ಲಿ 1 ಮತ್ತು 6 ಎಲ್ಲ ನನಗೆ ಬೇಕು ಅಂದ್ಕೊಳ್ಳೋದು. ಆದರೆ 1ನೇ ತಾರೀಕು ಅವರು ಬೇಡ, ಅವರು ಬದುಕಲಿ ಅನ್ನೋದು 1ನೇ ತಾರೀಕು. ಸೊ ಈ ಎರಡೂ ಸೇರಿ 16ನೇ ತಾರೀಕು ತುಂಬ ಸ್ಯಾಕ್ರಿಫೈಸ್ ಮಾಡೋದು ಪ್ರತಿ ಒಂದು ಹಂತದಲ್ಲೂ. ಅದು ಸ್ಯಾಕ್ರಿಫೈಸ್ ಅಂದಾಗ ಯಾವ ರೀತಿ ಮಾಡ್ತಾರೆ 16ನೇ ತಾರೀಕು ಅವರು ಅಂತ ಅಂದರೆ, ಶತ್ರುಗಳು ಅಂದರೆ ಡಾಮಿನೇಟ್ ಮಾಡಿ ಏನಾದರೂ ಟ್ರಿಗರ್ ಆಗೋಂಗೆ ಎದುರುಗಡೆ ಡೈರೆಕ್ಟಾಗಿ ಶತ್ರುಗಳು ಬಂದಾಗ ಅದಕ್ಕೆ ಸೋಲಲ್ಲ 16ನೇ ತಾರೀಕು ಅವರು. ಆದರೆ ಸೆಂಟಿಮೆಂಟಾಗಿ ಮಾಡಿದ್ರೆ ಸೋತ್ಬಿಡ್ತಾರೆ. ಸೆಂಟಿಮೆಂಟಾಗಿ ಅವ್ರನ್ನ ಡಮ್ಮಿ ಮಾಡ್ಬೋದು 16ನೇ ತಾರೀಕು ಅವ್ರನ್ನ. ಯಾಕಂದರೆ ಅದಕ್ಕೆ ಸೋಲೋ ಅಂತ ಬಹಳ ಗುಣ. ಆವಾಗ ಇವರು ಏನೇ ಇದ್ರೂ ಇವರು ಬಿಟ್ಕೊಟ್ಬಿಡ್ತಾರೆ 16ನೇ ತಾರೀಕು ಅವರು. ಈ ಬಿಟ್ಕೊಡೋ ಅಂಥ ಗುಣ ಜಾಸ್ತಿ ಇರುತ್ತೆ. ಅದು ಸೆಂಟಿಮೆಂಟಾಗಿ. ಡೈರೆಕ್ಟಾಗಿ ಇಲ್ಲ ಲೀಡ್ ಮಾಡಲೇಬೇಕು ಅಂದಾಗ ಆವಾಗ ಚಾಲೆಂಜಿಂಗ್ ತೊಗೊಳ್ತಾರೆ. ಆವಾಗ ಅವ್ರು ನನ್ನ ಎದುರಿಸ್ತಿದ್ದಾರೆ, ನಾನು ಯಾಕೆ ಅವ್ರನ್ನ ಎದುರಿಸ್ಬಾರ್ದು ಅಂತ ಅವ್ರಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗುವಂಥ ಗುಣ 16ನೇ ತಾರೀಕು ಅವರು. ಸೊ ಇವ್ರನ್ನ ಯಾವ ರೀತಿ ಕುಗ್ಗಿಸ್ಬೇಕು ಅಂತ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ತುಂಬ ಸೆಂಟಿಮೆಂಟಾಗಿ ಫ್ರೆಂಡ್ಸ್ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಈ 16ನೇ ತಾರೀಕು ಅವ್ರನ್ನ ಗುಣ ಅರ್ಥ ಮಾಡ್ಕೊಂಬಿಟ್ರೆ ಸೆಂಟಿಮೆಂಟಾಗಿ ಅವ್ರನ್ನ ಬಹಳ ಈಸಿಯಾಗಿ ಫೂಲ್ ಮಾಡ್ಬೋದು. ಯಾಕಂದರೆ ಈ ರೀತಿ ಮಾಡಿದಾಗ ಅವ್ರು ಬೇಗ ಮಾತಿಗೆ ಕನೆಕ್ಟ್ ಆಗಿಬಿಡ್ತಾರೆ 16ನೇ ತಾರೀಕು ಅವರು. ಈ ರೀತಿಯಾಗೆ ತುಂಬ ಜನ ಈ ಸೆಂಟಿಮೆಂಟಲ್ಲೇ ತುಂಬ ಜನ ಕಷ್ಟಕ್ಕೆ ಸಿಲ್ಕಾಕೊಂಡಿರೋದು. ಮಾತಿ ಕರ್ಗಿ ಅವರಿಗೆ ಏನ್ ಬೇಕಾದ ಸಹಾಯ ಅವ್ರದ್ದು ಕೂಡ ಡೇಟ್ ಅದೇ ಆಗಿರುತ್ತೆ. ಯಾಕಂದ್ರೆ ಉದಾಹರಣೆ ಅದೇ ಸಾಕಾಗಿರುತ್ತೆ. ಕುಮಾರಸ್ವಾಮಿ ಅವ್ರದ್ದು ಕೂಡ 16ನೇ ತಾರೀಕೆ ಆಗಿರುತ್ತೆ. ಆದ್ರೆ ಏನಾದ್ರೂ ಒಂದು ತೊಂದರೆ ಬರ್ತಾನೆ ಇರುತ್ತೆ.